Especially when the female ghosts gets inside your body. That one. ಕಾಂತಾರ ಸಿನಿಮಾ ದೈವದ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಅಡಿ ಬಾಲಿವುಡ್ ನಟ ರಣವೀರ್ ಸಿಂಗ್ ವಿರುದ್ಧ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ವಕೀಲ ಪ್ರಶಾಂತ್ ಮೆತ್ತಲ್ ಅವರ ದೂರಿನ ಆಧಾರದ ಮೇಲೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಗೋವಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಕಾರ್ಯಕ್ರಮದಲ್ಲಿ ರಣವೀರ್ ಸಿಂಗ್ ದೈವದ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ರು. ದೈವವನ್ನ ಫಿಮೇಲ್ ಘೋಸ್ಟ್ ಅಂತ ಅನುಕರಿಸಿ ನಟ ರಿಷಬ್ ಶೆಟ್ಟಿ ಅವರ ಮುಂದೆಯೇ ಅವಮಾನ ಮಾಡಿದ್ದರು ಎನ್ನಲಾಗಿದೆ. ಈ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ರಣವೀರ್ ಸಿಂಗ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 196, 299 ಹಾಗೂ 302 ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ಪ್ರಶಾಂತ್ ಮೆತ್ತಲ್ ಅವರು ಈ ಹಿಂದೆ ಹೈಗ್ರೌಂಡ್ಸ್ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಆದರೆ ಪೊಲೀಸರು ಎಫ್ಐಆರ್ ದಾಖಲಿಸಲು ನಿರಾಕರಿಸಿದ್ರು. ಬಳಿಕ ಪ್ರಶಾಂತ್ ಅವರು 1ನೇ ಎಸಿಜೆಎಂ ನ್ಯಾಯಾಲಯದ ಮೊರೆ ಹೋಗಿದ್ರು. ನ್ಯಾಯಾಲಯದ ಆದೇಶದ ಮೇರೆಗೆ ಇದೀಗ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. Especially when the female ghosts gets inside your body. That one. ಥರ್ಡ್ ಡಿಸೆಂಬರ್ 2025 ಅಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಕ್ಟರ್ ರಣವೀರ್ ಸಿಂಗ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇನ್ ಗೋವಾ ಅದರಲ್ಲಿ ಬಂದು ಚಾವುಂಡಿ ತಾಯಿನ ಬಂದು ಫಿಮೇಲ್ ಗೋಸ್ಟ್ ಅಂತ ಹೇಳಿ ರೆಫರ್ ಮಾಡ್ತಾರೆ. ಅದು ಇಟ್ ಹ್ಯಾಸ್ wounded ನಾಟ್ ಓನ್ಲಿ ಮೈನ್, ಮಿಲಿಯನ್ಸ್ ಆಫ್ ಹಿಂದೂ ರಿಲಿಜಿಯಸ್ ಪೀಪಲ್. ಸೊ ಅದರಿಂದಾಗಿ ಇಟ್ಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 196, Section 299 and Section 302 of ಭಾರತೀಯ ನ್ಯಾಯ ಸಂಹಿತ. ಸೊ ಪೊಲೀಸ್ ಅವರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅವರು ಎಫ್ಐಆರ್ ರಿಜಿಸ್ಟರ್ ಮಾಡಿಲ್ಲ. ಇದರ ಮೇಲೆ ಸಬ್ಸಿಕ್ವೆಂಟ್ಲಿ 11th and 5th ಕಮಿಷನರ್ ಆಫ್ ಪೊಲೀಸ್ ಮತ್ತೆ ಡಿಸಿಪಿ ಅವರಿಗೆ ಡೈರೆಕ್ಷನ್ಸ್ ಕೊಡೋಕೆ ಕಂಪ್ಲೇಂಟ್ ಮಾಡಿದ್ದೆ, ಅದನ್ನಾನು ಆಗಿಲ್ಲ. ಇದರ ಮೇಲೆ ನಾನು ಪಾರ್ಟಿ ಇನ್ ಪರ್ಸನ್ ಡಿಸೆಂಬರ್ ಅಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಇನ್ ದ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಅಂಡರ್ ಸೆಕ್ಷನ್ 223 of BNSS, offences punishable under 196, 299 and 302 of ಭಾರತೀಯ ನ್ಯಾಯ ಸಂಹಿತ. ಇದರಲ್ಲಿ ಬಂದು ಚಾವುಂಡಿ ದೇವರನ್ನ ಇವರು ಬಂದು ಏನೋ ವರ್ಬಲಿ is referred as female ghost. It's an cognizable and punishable offence. ಇದಕ್ಕೆ up to 3 years imprisonment and fine or both ಅಂತ ಇದೆ. ಸೊ ಇದು ಬಂದು ಈಗ ಕೋರ್ಟ್ ಅಲ್ಲಿ ಈಗ ಮೊನ್ನೆ ಕಾಂಪಿಟೆಂಟ್ ಕೋರ್ಟ್ ಜಡ್ಜ್ ಆರ್ಡರ್ ಮಾಡಿದ್ದಾರೆ. ಅಂಡರ್ ಸೆಕ್ಷನ್ 175 ಕ್ಲಾಸ್ 3 ಕರೆಸ್ಪಾಂಡಿಂಗ್ ಟು ಸೆಕ್ಷನ್ 156 ಕ್ಲಾಸ್ 3 ಆಫ್ ಅರ್ಲಿಯರ್ ಸಿಆರ್ಪಿಸಿ. ಇದರಲ್ಲಿ ಬಂದು ಏನೋ ಪೊಲೀಸ್ ಈಸ್ ಬೌಂಡ್ ಟು ರಿಜಿಸ್ಟರ್ ಎನ್ ಎಫ್ಐಆರ್ ಅಂಡ್ ಕಮನ್ಸ್ ದ ಇನ್ವೆಸ್ಟಿಗೇಷನ್. ಸೊ ಪೊಲೀಸ್ ಸ್ಟೇಷನ್ ಹೋಗಿದ್ದು ಅವರು ಎಫ್ಐಆರ್ ಮಾಡ್ತಾ ಇದ್ದಾರೆ. ಸೊ ಇದರ ಮೇಲೆ ನೋಟಿಸ್ ಆಗುತ್ತೆ. ಎಫ್ಐಆರ್ ಮಾಡಲೇಬೇಕು. ಈಗ ಎಫ್ಐಆರ್ ಮಾಡ್ತಾ ಇದ್ದಾರೆ, ಮಾಡಿಲ್ಲ ಅಂದ್ರೆ ಕಂಟೆಂಪ್ಟ್ ಆಗುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ. ಎಫ್ಐಆರ್ ದೇ ಹ್ಯಾವ್ ಟು ಕಂಪಲ್ಸರಿಲಿ ರಿಜಿಸ್ಟರ್ ಇನ್ ಎಫ್ಐಆರ್ ಅಂಡ್ ಕಮೆನ್ಸ್ ಇನ್ವೆಸ್ಟಿಗೇಷನ್. ಲೇಟ್ ಮಾಡೋದು ನೀವು ಅವ್ರಿಗೆ ಕೇಳಬೇಕು. ಯಾಕೆಂದ್ರೆ ನೋಡಿ, ಎಲ್ಲಾ ಪೊಲೀಸ್ ಆಫೀಸರ್ ಬಗ್ಗೆ ಹೇಳ್ತಾ ಇಲ್ಲ. ಕೆಲವು ಪೊಲೀಸ್ ಆಫೀಸರ್ಸ್ ಬರೀ ಈ ರಾಜಕಾರಣಿಗಳಿಗೆ ಬಕೆಟ್ ಹಿಡ್ಕೊಂಡು ಬರೀ ವಿಐಪಿ ಡ್ಯೂಟಿ ಮಾಡ್ಕೊಂಡು ಇರ್ತಾರೆ. ಕಾನೂನು ಪ್ರಕಾರ ಕೆಲಸ ಮಾಡೋರು ಬಹಳ ಕಡಿಮೆ. ಏನಕ್ಕೆ ಇನ್ನೂ ಲೇಟ್ ಮಾಡ್ತಾರೆ ಅನ್ನೋ ಏನು ಉದ್ದೇಶ ಅನ್ನೋದನ್ನ ನೀವು ಅವ್ರಿಗೆ ಕೇಳಬೇಕು. ಬಟ್ ಆದ್ರೆ ಇವರು ಕಂಪಲ್ಸರಿ ಎಫ್ಐಆರ್ ರಿಜಿಸ್ಟರ್ ಮಾಡಲೇಬೇಕು. ಇಲ್ಲ ಆದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಇವರು ಇನ್ಸ್ಪೆಕ್ಟರ್ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗುತ್ತೆ. ಟೈಮ್ ಬೌಂಡ್ ಬಂದು 8 ಏಪ್ರಿಲ್ ಹಾಕಿದ್ದಾರೆ. ಬಟ್ ಟೈಮ್ ಬೌಂಡ್ ಬಂದು ಕೋರ್ಟಿಗೆ, ಇವ್ರಿಗಲ್ಲ, ಯಾರಿಗೆ ಪೊಲೀಸ್ ಅವ್ರಿಗಲ್ಲ. ಯಾಕಂದ್ರೆ ಪೊಲೀಸ್ ಅವರಿಗೆ ಒನ್ಸ್ ದೇ ರಿಸೀವ್ ದ ಕಮ್ಯುನಿಕೇಶನ್ ಇಮಿಡಿಯೇಟ್ಲಿ ದೇ ಹ್ಯಾವ್ ಟು ರಿಜಿಸ್ಟರ್ ಇನ್ ಎಫ್ಐಆರ್. ಏನು ಇವರು ಪೊಲೀಸ್ ಅವ್ರು ಏನ್ ತಿಳ್ಕೊತಾರೆ ಅಂದ್ರೆ 8ನೇ ತಾರೀಕುವರೆಗೂ ಟೈಮ್ ಇದೆಯಲ್ಲ ಅಂತ. 8ನೇ ತಾರೀಕುವರೆಗೂ ಕೋರ್ಟ್ಗೆ ಟೈಮ್ ಕೊಟ್ಟಿರೋದು. ದಟ್ ಎಫ್ಐಆರ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಏನೋ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ, ವಾಟ್ ಎವರ್ ರಿಪೋರ್ಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ. ಸೊ ಅದರಿಂದಾಗಿ ಕಮ್ಯುನಿಕೇಶನ್ ಯಾವಾಗ ಆಗುತ್ತೆ ಇಲ್ಲಿ ಪೊಲೀಸ್ ಅವರಿಗೆ, ಅವ್ರು ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡಬೇಕು.